ಸರ್ ಇಷ್ಟೊತ್ತು ನಿಮ್ಮ ತಾಯಿಯವ್ರ ಬಗ್ಗೆ ಹೇಳ್ತೀರಿ, ನಿಮ್ಮ ತಾಯಿಯವ್ರ ಬಗ್ಗೆ ಹೇಳಿದ್ರೆ ನಿಮಗೂ ಒಂದು ಒಳಗಡೆ ನೋವು ಕಣ್ಣೀರು ಬರ್ತಾ ಇದೆ, ನನಗೆ ಅಷ್ಟು ಭಾವುಕನಾಗಿದ್ದೀನಿ. ಈಗ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅಲ್ಲಿ ವಿಜಯವಾಡದ ಹತ್ರ ಹಳ್ಳಿಯಿಂದ ಈ ಕಡೆ ನಮ್ಮ ದಾವಣಗೆರೆ ಹತ್ರ ಅಲ್ಲಿಗೆ ಬಂದು ಕೃಷಿ ಮಾಡಿದ್ರಿ. ನೀವು ಅದಾದಮೇಲೆ ನಮ್ಮ ಇಂಡಿಯಾದ ಎಷ್ಟೋ ರಾಜ್ಯಗಳಲ್ಲಿ ಒಂದು ಸೂಪರ್ವೈಸರ್ ಆಗಿ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ವರ್ಕ್ ಮಾಡಿದ್ರಿ. ಆ ಜರ್ನಿ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ವಿವರವಾಗಿ ನೀವು ಯಾವಾಗ ಆ ಥರ ಹಳ್ಳಿ ಕೃಷಿ ಬಿಟ್ಟು ಆ ಕಡೆ ಕನ್ಸ್ಟ್ರಕ್ಷನ್ಗೆ ಹೋದ್ರಿ, ಎಲ್ಲೆಲ್ಲಿ ಮಾಡಿದ್ರಿ? ಸರ್ ನಾನು ಆ್ಯಕ್ಚುಲಿ 7th ಕ್ಲಾಸ್ ತನಕ ಓದಿದ್ದೆ ಸರ್. ವಿಲೇಜಲ್ಲಿರುವಾಗ ಎಷ್ಟೋ ಆಟಗಳು ಆಡ್ತಾಯಿದ್ವಿ, ಎಷ್ಟೋ ತಾಳೆ ಮರ ಹತ್ತಾಯಿದ್ವಿ. ಯಾರಾದರೆ ನಮಗೆ ಹಗಲೊತ್ತು ಕೊಯ್ಯಾಗಿಬಿಟ್ಟಿಲ್ಲ ಅಂದರೆ ರಾತ್ರಿ ಹೊತ್ತೇ ಹೋಗಿ ಕೊಯ್ಕೊಂಡು ತಿನ್ಕೊಂಡ್ಬಿಡ್ತಾಯಿದ್ವಿ ಹುಡುಗರೆಲ್ಲ ಸೇರಿ. ಅಂದರೆ ಆ ಕಾಲದಲ್ಲಿ ಆಟ ಆಡಿರೋವೆಲ್ಲ ಈಗ ನಮ್ಮ ಮಕ್ಕಳು ಅದರಲ್ಲಿ 5% ಅವರು ಆಟ ಆಡಿರಲ್ಲ. ಅಷ್ಟೊಂದು ಆಟಗಳು ಆಡ್ತಾಯಿದ್ವಿ ಸರ್ ನಾವು. ಬಾಲ್ಯನೇ ಹಂಗಿತ್ತು. ಹೌದು. ಅದಾಗಿದ್ಮೇಲೆ ನಾವು ಈಗ ಕರ್ನಾಟಕ ಬಂದಿದ ಮೇಲೆ ಈಗ 5-6 ವರ್ಷ ವ್ಯವಸಾಯ ಮಾಡಿದ್ವಿ ಸರ್. 1 ವರ್ಷ ಚೆನ್ನಾಗಿ ಬೆಳೆ ಬಂತು, ಆಮೇಲೆ ಬಂದಿಲ್ಲ, ಇದೆಲ್ಲ ಆಯಿತು. ಈಗ ನಮ್ಮ ತಂದೆಯವರು ನನಗೆ 18 ವರ್ಷದಲ್ಲಿ ತೀರ್ಕೊಂಡಿದ್ದಾರೆ ಸರ್. ತೀರ್ಕೊಂಡಾಗ ನಮ್ಮ ಎರಡನವರು ಆವಾಗ ಹೈದರಾಬಾದ್ ಹತ್ರ ವರಂಗಲ್ ಅಂತ ಇದೆ, ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಆ ಕೆಲಸ ಮಾಡುವಾಗ ನಾವು ಅವರಿಗೆ ವಿಷಯ ತಿಳ್ಸೋಕೆ ಹೋಗಿದ್ವಿ. ಅವರಷ್ಟೊತ್ತಿಗೆ ಮಧ್ಯಪ್ರದೇಶಕ್ಕೆ ಹೋಗಿಬಿಟ್ಟಿದ್ದಾರೆ ಸರ್ ಕೆಲಸಕ್ಕೆ. ನಮಗೆ ಗೊತ್ತಿರಲಿಲ್ಲ. ಅವಾಗೇನಾದರೂ ಈ ಫೋನ್ಗಳು ಇವೆಲ್ಲ ಇರಲಿಲ್ಲ. ಆ ಟೈಮಲ್ಲಿ ಅವರು ನಮ್ಮ ತಂದೆ ತಾಯಿ ತೀರ್ಕೊಂಡಿರೋದು ಮೊದಲು ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿ ಅವರು ಬಂದು ಹಿಂಗೆ ಇನ್ನೂ ನೀನು ಈ ಕೆಲಸಗಳೆಲ್ಲ ಮಾಡೋದು ಬೇಡ, ನೀನು ಬಂದುಬಿಡು ನನ್ನ ಜೊತೆಲೇ ಅವ್ರ ಕಂಪ್ನಿಯಲ್ಲೇ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿರೋಣ, ನಮಗೆ ಇನ್ನೂ 2 ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಾಗಿತ್ತು. ಅವರು ಹಂಗಂದರು ಸರ್. ಅದೇ ಸಮಯದಲ್ಲಿ ಅವರೇನು ಮಾಡಿದ್ದಾರೆ, ನನ್ನ ಕರ್ಕೊಂಡು ಇಂಥ ಟೈಮಲ್ಲಿ ಬಂದುಬಿಡು, ನಾನು ಹೈದ್ರಾಬಾದಲ್ಲಿ ಇರ್ತೀನಿ, ನೀನು ಕಳಿಸ್ಕೊಡ್ತೀನಿ, ನಾನು ಆಮೇಲೆ ಕೆಲಸಗಳು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ನಾನು 79 ಸರ್, ಜನವರಿ 19 ನಾನು ಹೈದ್ರಾಬಾದಲ್ಲಿ ಅವ್ರ ಹತ್ರಕ್ಕೆ ಹೋಗಿದ್ದೆ. ಅವ್ರು ಅಲ್ಲಿಂದ ನಾನು ಕರ್ಕೊಂಡೋಗಿ ಒಂದು ಲ್ಯಾಬರು, ಅಲ್ಲಿ ಪಾಲ್ಮೋರ್ ಲ್ಯಾಬರ್ ಅಂತಿದ್ರು ಸರ್ ಅವಾಗ. ಆ ಲ್ಯಾಬರೇ ಎಲ್ಲ ಕಡೆ ಹೋಗೋರು. ಆ ಬಸ್ಸಲ್ಲೇ ನನ್ನೂ ಕಳಿಸಿದ್ರು ಆ ಲ್ಯಾಬರ್ ಜೊತೆಲೆ. ಆ ಲ್ಯಾಬರ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋಗೋ ಸರಿಗೆ 21ನೇ ತಾರೀಕು ಹೋಗಿದ್ವಿ. ಆವತ್ತಿನಿಂದ ಸರ್ ಎಷ್ಟು ಇವತ್ತು ತನಕ ಸರ್ ಕರ್ಕೊಂಡೋಗಿ ಮಧ್ಯಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದೆ. ಹೈದರಾಬಾದಿಂದ ಅವ್ರ ಜೊತೆ ಜಬಲ್ಪುರ್ ಹತ್ರ ಬರ್ಗಿ ಡ್ಯಾಮ್ಗೆ ಹೋಗಿದ್ವಿ. ಅಂದ್ರೆ ನೀವು ಆಗ ಟೈಮಲ್ಲಿ ಜಬಲ್ಪುರ್, ಮಧ್ಯಪ್ರದೇಶ ಜಬಲ್ಪುರ್ ಹತ್ರ ಬರ್ಗಿ ಡ್ಯಾಮ್ ಕೆಲಸ ನಡೀತಾ ಇತ್ತು. ನಿಮ್ಮ ಅಣ್ಣವರು ಅಲ್ಲಿ ಕಳಿಸಿದ್ದಾರೆ ಸರ್, ಪ್ರೋಗ್ರೆಸಿವ್ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗೆ. ಅದು ಓಕೆ ಓಕೆ. ಆವಾಗ ಆ ಕಂಪ್ನಿಗೆ ನಾನು ಸೇರಿಸಿದ್ರು ಸರ್. ಓಕೆ. ಆವತ್ತಿನಿಂದ ಅದೇ ಕಂಪ್ನಿನಲ್ಲಿ ನೀವು ಏನಾಗಿ ಸೂಪರ್ವೈಸರ್ ಆಗಿ ಸೇರ್ಕೊಂಡ್ರಿ? ಸೂಪರ್ವೈಸರ್ ಆಗಿ ಸೇರ್ಕೊಂಡ್ರಿ. ಏನೇನು ವರ್ಕ್ ಇರ್ತಿತ್ತು ಸರ್ ಅಲ್ಲಿ? ಸರ್ ನನಗೆ ಜಾಸ್ತಿ ಎರ್ತ್ ವರ್ಕ್ ಕೊಟ್ಟಿದ್ದಾರೆ ಸರ್. ಅರ್ತ್ ವರ್ಕ್ ಮಟ್ಟಿ ಡ್ಯಾಮಲ್ಲಿ. ಓಕೆ. ಪ್ಲಸ್ ಮುರುಮು ಡ್ಯಾಮು ಸೈಡಲ್ಲಿ ಮುರುಮು ಹಾಕ್ತೀವಿ ಸರ್. ಅಲ್ಲಿ ಕಲ್ತಿರೋದಂತೂ ನಮ್ಮ ಸಾಹೇಬರುಗಳಲ್ಲಿ, ನನ್ನ ಮೇಲೆ ಅಧಿಕಾರಿಗಳೂ ನಮ್ಮ ಓನರ್ಗಳೂ ಸರ್ ಎಷ್ಟು ಮೃದುವಿಂದ ಹೇಳೋರಂದರೆ ಸಿಟ್ಟು ಮಾಡ್ಕೊತ ಇಲ್ಲ ಸರ್. ಒಂದು ನಾವು ತಪ್ಪು ಮಾಡಿದ್ರೇನು ಸಿಟ್ಟು ಮಾಡ್ಕೊತ ಇರಲಿಲ್ಲ ಅವರು. ಓಕೆ. ಇದು ಹಿಂಗಾಗಬಾರ್ದು, ಹಿಂಗಾಗಬೇಕು ಅಂತ ಹೇಳ್ಕೊಟ್ಟು ಕೆಲಸ ಕಲಿಸಿದ್ದಾರೆ ಸರ್. ಇಲ್ಲ ಅಲ್ಲಿಗೆ ಹೋದಾಗ ನಮಗೆ ನೀರು ಕೊಡು ಅಂತ ಕೇಳಕ್ಕೆ ನಮಗೆ ಬರಲ್ಲ, ಅಲ್ಲಿ ಭಾಷೆ ಪ್ರಾಬ್ಲಮ್. ಪಾನಿ ದೇವ್ ಅಂತ ನಮಗೆ ಕೇಳಕ್ಕೆ ಬರಲ್ಲ ಸರ್. ತೆಲುಗು ಬರ್ತಿತ್ತು, ಕನ್ನಡ ಬರ್ತಿತ್ತು ಅಷ್ಟೇ. ಹೌದು. ನಮ್ಮನ್ನು ಅವರು ಇವತ್ತು ಈ ಥರ ನಿಲ್ಲಿಸಿದ್ರು ಅಂದರೆ ನಮ್ಮ ಯಜಮಾನರುಗಳಿಗೆ ನಾವು ಜೀವಂತವಾಗಿ ಅವರಿಗೆ ಋಣ ಆಗಿರ್ತೀವಿ. ಹೌದು. ನಿಮ್ಮ ಪ್ರೋಗ್ರೆಸಿವ್ ಕಂಪ್ನಿ ಮುಂದೆ ಸೋಮ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲೇ ನಮ್ಮ ಸರ್ ಈಗಿರೋ ಮಾಲೀಕರು MD ಆಗಿದ್ರು. ಅವರು ಏನು ಸರ್ ಅವ್ರ ಹೆಸರು? ರಾಜೇಂದ್ರ ಪ್ರಸಾದ್ ಮಾಗಂಟಿ ಅಂತ. ಓಕೆ ಸರ್. ಓಕೆ. ಸೋಮ ಕನ್ಸ್ಟ್ರಕ್ಷನ್ಸ್ ಚೇರ್ಮನ್ ರವರು. ಎಸ್ ಸರ್. ಅವರು ಹಂಗೆ ಸರ್. ಈಗ ಯಾವತ್ತೂ ಅವ್ರು ಚಿಟ್ ಮಾಡ್ಕೊಂಡಿರೋದು ನಾವು ನೋಡಿಲ್ಲ ಸರ್. ಓಕೆ. ಎಲ್ಲರಿಗೂ ಒಂದು ಪ್ರೀತಿಯಿಂದ ಹೇಳ್ತಾ ಇದ್ರು, ತಪ್ಪು ಮಾಡಿದಾಗ ಹಿಂಗಲ್ಲ ಅಂತ ಹೇಳ್ತಾ ಇರ್ತಿತ್ತು. ತಪ್ಪು ಹಿಂಗೆ ಮಾಡಿದ್ರಲ್ವ, ನೆಕ್ಸ್ಟ್ ಆಗದಂಗೆ ಹಿಂಗೆ ಮಾಡ್ರಿ, ತಿತ್ಕಳಿ ಹಿಂಗೆ ಹೇಳ್ತಾ ಇದ್ರು, ಆಗದಂಗೆ ನೋಡಿ ಆ ಥರ ಹೇಳೋರು ಸರ್. ಅಂದರೆ ನಿಮ್ಮ ಒಂದು ಮನಸ್ಥಿತಿ ಹಂಗೆ ಆ ಥರ ಒಂದು ಒಳ್ಳೆ ಮಾಲೀಕರು, ಆ ಓನರ್ ಸಿಕ್ಕಿದ್ರು ಇನ್ನು ನೆನ್ಕೋತಾ ಇದ್ದಾರೆ, ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ ಅಂತ ಭಾವುಕವಾಗಿ ಹೇಳ್ತಾ ಇದ್ದೀರಿ. ಇಲ್ಲ ಸರ್, ಅದು ಸತ್ಯವಾದ ಮಾತು ಸರ್. ನಾನು 120 ರೂಪಾಯಿ ಸಂಬಳಕ್ಕೆ ಸೇರಿದ್ದೀನಿ. ಓಕೆ. ಇವತ್ತು ಅವ್ರ ಹತ್ರ 1,34,000 ರೂಪಾಯಿ ನಾನು ಸಂಬಳ ತಗೊಂಡಿದ್ದೀನಿ. ಓಕೆ. ಅವರು 45 ವರ್ಷ ಒಬ್ಬರ ಹತ್ರನೇ ನಾನು ಕೆಲಸ ಮಾಡಿದ್ದೀನಿ ಸರ್. ಅಂದರೆ ಅದೇ ಕಂಟಿನ್ಯೂಟಿನಲ್ಲಿ ಬಂದಿದ್ದೀನಿ. ಬಾಂಧವ್ಯ, ಪ್ರೀತಿ ಇದೆ ಸರ್. ಅವ್ರ ಮಕ್ಕಳು, ಅವ್ರ ಮನೆಯವರು ಎಲ್ಲರೂ ಹಂಗೆ ನೋಡ್ತಾರೆ ಸರ್. ಆ ಥರ ಒಳ್ಳೆ ರೀತಿಯಲ್ಲೇ ನೋಡಿದ್ದಾರೆ. ಈಗ ನೀವು ಹೇಳೋಲ್ಲ 1979ರಿಂದ ಇಲ್ಲಿವರೆಗೂ. ಇವತ್ತು ನಂಗೆ ಮೊನ್ನೆ ಮಾರ್ಚ್ ನಾನು ರಿಸೈನ್ ಮಾಡಿರೋ ಸರ್. ಓಕೆ. ಮೊನ್ನೆ ಮಾರ್ಚ್ 31ಕ್ಕೆ ರಿಸೈನ್ ಕೊಟ್ಟಿದ್ದೀನಿ. ಓಕೆ. ಆವತ್ತಿನ ತನಕನೂ
ಅವ್ರ ಹತ್ರನೇ ಬೆಳೆದಿದ್ದೀನಿ. ಹೆಚ್ಚು ಕೂಡ 45 ವರ್ಷ ನೀವು ಒಂದೇ ಕಂಪ್ನಿಲಿ ಒಂದು ವಿವಿಧ ಹಂತಗಳಲ್ಲಿ ಒಂದು ಆ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀರಿ. ಈಗ ಬರೋಣ ಸರ್, ಈಗ ನೀವು ಹೇಳ್ತಾ ಇದ್ರಿ ಬರ್ಗಿ ಡ್ಯಾಮ್ಗೆ ಹೋದ್ರಿ, ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ, ಆಮೇಲೆ ಮುಂದೆ ಎಲ್ಲಿ ಹೋದ್ರಿ? ಅಲ್ಲಿಂದ 83 ತನಕ ಬರ್ಗಿ ಡ್ಯಾಮಲ್ಲಿ ಇದ್ದೀವಿ. 4 ವರ್ಷ ಬರ್ಗಿ ಡ್ಯಾಮಲ್ಲಿ ಮಾಡಿದ್ರಿ. ಡ್ಯಾಮಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಓಕೆ. ಆ 4 ವರ್ಷದಲ್ಲಿ 4ನೇ ವರ್ಷ ಮತ್ತೆ ಸೋನಿ ನದಿ ಮೇಲೆ ಓಕೆ. ಬಾನ್ಸಾಗರ್ ಪ್ರಾಜೆಕ್ಟ್ ಅಂತ ಹೋಗಿದ್ವಿ. ಓಕೆ, ಅದು ಮಧ್ಯಪ್ರದೇಶನೇ? ಮಧ್ಯಪ್ರದೇಶಲ್ಲಿ, ಅದು ರೀವಾ ಸತ್ನಾಗ್ ಮಧ್ಯದಲ್ಲಿ ಬರ್ತದೆ, ಶಾಡೋಲ್ ಡಿಸ್ಟಿಕ್. ಓಕೆ. ಹಾಂ, ಅಲ್ಲಿ ಒಂದು 86 ತನಕ ಮಾಡಿದ್ವಿ. ಅಲ್ಲೊಂದು 3 ವರ್ಷ ಮಾಡಿರಿ. 3 ವರ್ಷ ಮಾಡಿದ್ವಿ. ಓಕೆ. ಹಾಂ. ಅಲ್ಲಿಂದ ಹಾಂ, ಇಂದ್ರಾವತಿ ಪ್ರಾಜೆಕ್ಟ್ ಹೋಗಿದ್ವಿ ಸರ್. ಓಕೆ. ಹಾಂ, ಒರಿಸ್ಸಾ. ಒರಿಸ್ಸಾ ನೆಕ್ಸ್ಟ್ ಸ್ಟೇಟ್. ಕೋರಾಪುಟ್ ಡಿಸ್ಟಿಕ್ ಒರಿಸ್ಸಾದಲ್ಲಿ ಜೈಪುರ ಮಾತ್ರ ಬರ್ತದೆ ಅದು. ಹಾಂ, ಅಲ್ಲಿ 1 ವರ್ಷ ಕೆಲಸ ಮಾಡಿದ್ವಿ ಸರ್. ಓಕೆ. ಆ ಇಂದ್ರಾವತಿ ಪ್ರಾಜೆಕ್ಟ್ ಇಂದ ಮತ್ತೆ ನಾನು ಬಾನ್ಸಾಗರ್ಗೆ ಬಂದಿದ್ದೀನಿ. ತಿರ್ಗಾ ಮಧ್ಯಪ್ರದೇಶಕ್ಕೆ ಬಂದ್ರಿ. ಹಾಂ, ಅಲ್ಲಿ ಒಂದು ಕೆನಾಲ್ ಕೆಲಸ ನಡೀತಾ ಇತ್ತು. ಓಕೆ. ಹಾಂ, ಆ ಕೆನಾಲ್ ಕೆಲಸ ಕಂಪ್ಲೀಟ್ ಆದ್ಮೇಲೆ ಓಕೆ. ಪಕ್ಕದಲ್ಲೇ ಟೋನ್ಸ್ ಐಡಿಯಲ್ ಪ್ರಾಜೆಕ್ಟ್ ಅಂತ ಇದೆ ಸರ್. ಓಕೆ. ಹಾಂ, ಅದರಲ್ಲಿ ಒಂದು 8 ತಿಂಗಳು ಕೆಲಸ ಮಾಡಿದ್ವಿ ಸರ್, ಅದು ಡ್ಯಾಮ್ ಕಂಪ್ಲೀಟ್ ಆಗೋ ತನಕ. ಓಕೆ. ಓಕೆ. ಅವೆಲ್ಲ ಆಗಿದ್ಮೇಲೆ ರಾಜಸ್ಥಾನಕ್ಕೆ ಹೋಗಿದ್ವಿ ಸರ್. ಓಕೆ. ಅಂದರೆ ಮಧ್ಯಪ್ರದೇಶಕ್ಕೆ ಹೋಗಿ ರಾಜಸ್ಥಾನಕ್ಕೆ, ಇದು ಒರಿಸ್ಸಾಗೆ ಹೋಗಿ ತಿರ್ಗಾ ಮಧ್ಯಪ್ರದೇಶಕ್ಕೆ ಬಂದರೆ ತಿರ್ಗಾ ರಾಜಸ್ಥಾನಕ್ಕೆ ಹೋದ್ರೆ? ಹೋಗಿದ್ವಿ ಸರ್. ರಾಜಸ್ಥಾನ